ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ಫ್ರೆಂಡ್ಸು ಹೊರಗಡೆ ಹೋಗ್ತಾ ಇದ್ದೀವಿ ಮಾರ್ಕೆಟ್ ಕಡೆ. ಅನ್ವಿತಾಗೆ ಮತ್ತು ಅರ್ವಿನ್ಗೆ ಚಪ್ಪಲ್ ಬೇಕಂತೆ, ಅದಕ್ಕೆ ಅವ್ರಿಗೆ ಕೊಡ್ಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಶೂ ಎದಕ್ಕೆ ಬೇಕ? ಶೂ ಬೇಡ, ಶೂ ಬೇಡ, ಚಪ್ಪಲ್ ತಗೋ. ಅವನು ಹಾಕೊಂಡು ಎಲ್ಲಿಗೆ ಹೋಗವ? ಶೂ ಬೇಕಂತ ಹೋಗ. ಶೂ ಅದಾವ ಮನೆಗೆ, ಎಷ್ಟು ಶೂ ತಗೊಂತಿ? ಹಂಗ ಶೂ ತಗೋಣ. ಯಾವ ತಗೊಂತಿ? ಇವೆಲ್ಲ ದಿನ ಹಾಕೋನು, ಅಲ್ಲಿ ಎಲ್ಲರೂ ಹೋಗುವಾಗ ಹಾಕೋನು ಅಷ್ಟ. ಇವು ನಿನಗ್ ದಿನ ಹಾಕೋನಕ್ ಬೇಕಿಲ್ಲ? ಫ್ರೆಂಡ್ಸ್, ಇಲ್ಲಿ ಶೂ ಮತ್ತು ಚಪ್ಪಲು ನೋಡೋವಾಗ ಇಲ್ಲಿ ಡ್ರೆಸ್ ಕೂಡ ಇದ್ವು, ಟಾಪ್ಸ್. ಹಾಗೆ ನೋಡೋಣ ಅಂಥೇಳಿ ನೋಡ್ತಾ ಇದ್ದೀನಿ ಫ್ರೆಂಡ್ಸ್, ಹೇಗಿದ್ದಾವೆ ಅಂತ. ಚೆನ್ನಾಗಿ ಯಾವುದಾದ್ರೂ ಇದ್ದರೆ ತಗೊಳ್ಳೋಣ ಅಂಥೇಳಿ ನೋಡ್ತಾ ಇದ್ದೆ. ಅಲ್ಲಿ ಅನ್ವಿತಾ ಮತ್ತು ಅರ್ವಿನು ಶೂ ತಗೊಳ್ತಾ ಇದ್ದಾರೆ ಫ್ರೆಂಡ್ಸ್. ಎಷ್ಟು ಇದೇ ತಿಂಗಳಲ್ಲೇ 2-3 ಜೊತೆ ಶೂನ ಕಳೆದಾಕಿದ್ದಾರೆ ಫ್ರೆಂಡ್ಸ್. ಅರ್ವಿನ್ ಅಂತೂ ಇದೇ ತಿಂಗಳಲ್ಲೇ, ಇದು ಇವಾಗ 4ನೇ ಜೊತೆನೋ 3ನೇ ಜೊತೆ ಚಪ್ಪಲ್ ಹಾಕೊಂಡು ಹೋಗ್ತಾನೆ. ಅಲ್ಲಿ ಇಲ್ಲಿ ಆಟಾಡಕ್ಕೆ ಹೋಗ್ತಾನಲ್ಲ, ಅಲ್ಲೇ ಬಿಟ್ಟು ಬಂದುಬಿಡೋದು, ಮನೆಗೆ ಬರೋವಾಗ ಹಾಗೆ ಬಂದುಬಿಡ್ತಾನೆ. ಈ ರೀತಿ ಮಾಡ್ತಾಯಿದ್ದಾನೆ ಇವಾಗ. ಅದಕ್ಕೆ ಅವನಿಗೆ ಸ್ವಲ್ಪ ಸಿಂಪಲ್ಲಾಗಿರೋದು ಕಡಿಮೆ ರೇಟಿಂದ ಕೊಡ್ಸೋಣ ಅಂಥೇಳಿ ನೋಡ್ತಾ ಇದ್ದರೆ, ಅವನು ಶೂ ತೊಗೊಳ್ತೀನಿ ಅಂಥೇಳಿ ಹಠ ಹಿಡ್ಕೊಂಡು ಕೂತಿದ್ದಾನೆ. ಇಲ್ಲಿ ಇವಾಗ ಅನ್ವಿತಾ ಶೂ ತೊಗೊಂಡ್ಲು ಫ್ರೆಂಡ್ಸು, ಸೆಲೆಕ್ಟ್ ಮಾಡಿದ್ಲು. ಯಾಕಂದರೆ ಅವಳಿಗೆ ನಾವು ಯಾವಾಗಲೂ ಶೂನೇ ಕೊಡಿಸ್ತೀವಿ. ಕಾಲು ಸ್ವಲ್ಪ ದೊಡ್ಡದಿದೆ ಅವಳದು, ಚಿಕ್ಕದಾಗಲಿ ಅಂಥೇಳಿ ಶೂ ಕೊಡಿಸ್ತಾ ಇರ್ತೀವಿ. ಅರ್ವಿನ್ಗಂತೂ ಶೂ ಸಿಗ್ತಾನೆ ಇಲ್ಲ ಫ್ರೆಂಡ್ಸ್. ಅವನಿಗೆ ಲೇಸ್ ಕಟ್ತೀವಲ್ಲ, ಆ ಥರ ಶೂ ಬೇಡವಂತೆ, ಲೇಸ್ ಕಟ್ಟದೇ ಇರೋ ಶೂ ಬೇಕಂತೆ. ಯಾಕಂದರೆ ಲೇಸ್ ಕಟ್ಟೋ ಶೂ ಆದರೆ ಇನ್ನೊಬ್ರು ಹಾಕೋದಕ್ಕೆ ಬೇಕು, ಅವನಿಗೆ ಹೆಲ್ಪ್ ಮಾಡೋದಕ್ಕೆ. ಲೇಸ್ ಕಟ್ಟದೇ ಇರೋ ಶೂ ತೊಗೊಂಡ್ರೆ ಅವನೇ ಹಾಕೋಬೋದಲ್ವ. ಅದಕ್ಕೆ ಅವನ ಮೈಂಡ್ ಸೆಟ್ಟಲ್ಲಿ ನಾನು ಲೇಸ್ ಇಲ್ಲದೇ ಇರೋ ಶೂ ತೊಗೋಬೇಕು ಅಂಥೇಳಿ ತಗೊಳ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ, ಸಿಗ್ತಾನೆ ಇಲ್ಲ. ಅಲ್ಲಿ ಒಂದು ಫಸ್ಟ್ ಹೋದ ತಕ್ಷಣ ಅಲ್ಲಿ ಲೇಸ್ ಕಟ್ಟದೇ ಇರೋ ಶೂ ಇದ್ವು, ಅವನ್ನ ನೋಡಿದ್ನಲ್ವ. ಇವಾಗ ಅದೇ ಥರ ಶೂ ಬೇಕಂಥೇಳಿ ಹುಡುಕ್ತಾ ಇದ್ದಾನೆ. ಇಲ್ಲೂ ಕೂಡ ಡ್ರೆಸ್ ಟಾಪ್ಸ್ ಎಲ್ಲ ಇದ್ವು ಫ್ರೆಂಡ್ಸು, ನೋಡಿದೆ. ನೋಡಿ ಫ್ರೆಂಡ್ಸ್, ಯಾವ ಥರ ಇದ್ದಾವೆ ಅಂತ ನೀವು ಕೂಡ ನೋಡಿ. ಕಲಿತಿದಿ ಶೂ ಬೇಕಂತ ಲೇಸ್ ಎಲ್ಲ ಉಂಟು, ಶೂ ಎಲ್ಲ ತೋಡ. ಅವನ ತಗೋ, ಕಳ್ದ ಬರಕತ್ತಾನ್ರಿ. ಓದಲೆಲ್ಲ ಬಿಟ್ಟು ಬಂದ್ಬಿಡ್ತಾನೆ. ಚಪ್ಪಲ್ ಎಲ್ಲರ ಹೋಗೋದು ಬಿಟ್ಟು ಬಂದ್ಬಿಡೋದು. ಮತ್ ಚಲೋ ಚಪ್ಪಲ್ ಕೊಡಿಸ್ಬೇಕು ನಿನಗೆ. ಅವನ ತಗೊಂಡ್ಬಿಡು. ಅರ್ವಿನ, ನಿನಗೆ ಸಿಗವಲ್ಲ ಶೂ, ಎಲ್ಲರಿಗೂ ಸಿಕ್ಕರು ನಿನಗ ಸಿಗವಲ್ಲ. ಅರ್ವಿನ್, ಏನ್ ಮಾಡೋದು ಈಗ? ಮನೆಗೆ ಹೋಗೋದು. ಫೈನಲಿ ಅರ್ವಿನ್ಗೆ ಇಷ್ಟ ಆಗೋ ಅಂತ ಲೇಸ್ ಇಲ್ಲದೆ ಇರೋ ಶೂ ಸಿಕ್ಕಿದ್ವು ಫ್ರೆಂಡ್ಸ್. ಎಷ್ಟು ಅಂಗಡಿ ಹುಡುಕಿದ್ವಿ, ಸಿಗಲೇ ಇಲ್ಲ. ಇಲ್ಲಿ ಸಿಕ್ಕಿದ್ವು. ಕರೆಕ್ಟ್ ಆಗ್ತವೋ ಇಲ್ವೋ ಅಂಥೇಳಿ ನೋಡ್ತಾ ಇದ್ವಿ. ಅರ್ವಿನ್, ಶೂ ಇಷ್ಟ ಆದವು?
ಇಲ್ಲಿ ರೂಮಿಗೆ ತರೋದ್ರಿ ನಾ ಶೂ ಹ್ಮ್ ಇವನ್ ಹಾಕೊಂಡ್ ಎಲ್ಲಿ ಹೋಗ ಹೌದು ದಿನ ಹಾಕೊಂಡ್ ಅಡ್ಡಾಡವನ್ ಇವನ್ನ ಹ್ಮ್ ಊರಿಗೆ ಹಾಕೊಂಡ್ ಹೋಗ್ತಿ ಹ್ಮ್ ಹಾಕೊಂಡ್ ಕಾಟನ್ ಮ್ಯಾಗ ಅಡ್ಡಾಡವನ ಅರವಿಂದ್ ಹೆಂಗನ್ಸುತ್ತೆ ರಾಜ 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 ಆಗುತ್ತೆ ಅನ್ಸುತ್ತೆ ಏನಾತ ಹ್ಮ್ ಏನಾತ ನೋಡಿದಲ್ಲೇ ಹ್ಮ್ ಸೂಪರ್ ಅದಾಳ ಅರವಿನ ಶೂ ಇಲ್ಲಂದಿಟ್ಟೇನ್ರಿ ಇರ್ಬೇಕು ಡಿಸೈನ್ ಹಂಗ ಇರು ಚೂಜಿ 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 ಡಿಸೈನ್ ಚೂಜಿ ಚೂಜಿ ಡಿಸೈನ್ ಏನ್ ಹಾಕ್ತಿ ಚಿಲ್ವಲ್ ಹಾಕ್ತಾರೆ ನೋಡ್ಕೊಂತ ಕುಂದ್ರ ಈಗ ಅರವಿನ ಊಟ ಮಾಡ್ಬೇಡಿ ಇವತ್ತು ಒಳ ಮಳ ಬಿಚ್ಚುದು ನೋಡುದು ಕುಂದ್ರದು ಏನ ಇಲ್ಲಪ್ಪ ಇವ ಹೊಸ ಶೂ ತಗೊಂಬಂದಾಗ ಯಾವಾಗ್ಲೂ ಹೆಂಗ್ ಮಾಡ್ತಾನ ಒಳಮಳ ನೋಡುದು ಮತ್ತ ಅದ್ರ ಹಾಕಿಡೋದು ಮತ್ ತೆಗಿದು ನೋಡುದು ಹಾಕಿಡೋದು ಅರ್ವಿನ ಏನ ಸರಿ ಅಲ್ಲೇ ಹಾಕ್ತಾರೆ ಎಲ್ಲಿ ಹಾಕ್ತಿ ಹೊರಗೆ ಹಾಕ್ತಾರೆ ಯಾಕೆ ಇಲ್ಲಿ ಏನಾಗೈತಿ ಆ ನಂಗೆ ಚಪ್ಪಲ್ ಇಷ್ಟ ಇಲ್ಲ ಚಪ್ಪಲ್ ಇಷ್ಟ ಇಲ್ಲ ದಿನ ಹಾಕೋನಕ ಚಪ್ಪಲ್ ಗಾವ್ ಹಾಕವ್ ಇವ್ ಏನ್ ಗಾವ್ ಹಾಕನು ಇವ್ ಶೂ ಇವ್ ಎಲ್ಲರ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಹೋಗ್ತಾರಲ್ಲ ಅಲ್ಲಿ ಹೋಗುವಾಗ ಹಾಕೊಂತಾರ ಇವನ್ನ ಇವನ್ ದಿನ ಹಾಕೋನಂಗಿಲ್ಲ ಅರವಿಂದ್ ಫಂಕ್ಷನ್ ಹೋಗುವಾಗ ಅಟ್ಟಮಟ್ಟ ಬಿಡ್ತೇನೆ ಮತ್ತೆ ಎಲ್ಲರ ಫಂಕ್ಷನ್ ಬಂತಂದ್ರೆ ಹಾಕ್ಕೊತೇನೆ ಹಾ ಹೆಂಗಿಟ್ಟಿದ್ದಾವ ಹಂಗಿಟ್ಟಿದ್ರು ಅವ್ರ ಇಟ್ಟಿದ್ದು ನೋಡಿ ಶಬಾಷ್ ಹೀಗಿಡ್ತೇನೆ ಫಸ್ಟ್ ಅದನ್ನ ಇಡು ಕಾಳಜಿ ಮಾಡವನ್ ಶೂ ಈಗ ಏನ ಶೂ ಕಾಳಜಿ ಮಾಡವನ್ನ ಹೊಸಾವದಾವಲ್ಲ ಯಾಕಂದ್ರ ಹೊಸಾವದಾವು ಈಗ ಕಾಳಜಿ ಮಾಡ್ತಿ ಹಳೆವಾಗಿಂದ ಎತ್ ಬೇಕತ್ತಾಗ ಹೋಗಿದ್ದು ದಿಕ್ಕಪಾಲ ಏನ ಇಲ್ಲಪ್ಪ ಹಿಂಗಿಟ್ಟಿದ್ದಾವ ಹಿಂಗಿಟ್ಟಿದ್ನ ಇಲ್ಲಿ ಈಗ ಈಚೆ ಕಡೆ ಬರ್ತೈತಿ ಈಚೆ ಕಡೆ ಬರ್ತೈತಿ ಹೌದೌದು ಎಲ್ಲಾ ಅಬ್ಸರ್ವ್ ಮಾಡ್ಯಾಳ ಹಂಗ್ ತಗೊಂಡ್ ಹೋಗೋದನ ಹಂಗ್ ತಗೊಂಡ್ ಎಲ್ಲಿಗೆ ಹೋಗಿ ಹಂಗ್ ತಗೊಂಡ್ ಎಲ್ಲಿಗೆ ಹೋಗಿ ಇಲ್ಲಪ್ಪ ತಗೊಂಡು ಹೋಗ್ತೇನೆ ಊರಿಗೆ ತಗೊಂಡಕ್ಕಿ ತಗೊಂಡಕ್ಕಿ ಕಾಲ ಹಾಕೊಂಡ್ ಹೋಗಲ್ಲ ಕಳ ಹಾಕೊಂಡು ಹೋಗ್ತೇನೆ ಶಾಪಿಂಗ್ ಆತು ಒಟ್ನಾಗ ಇವತ್ತ ಅರವಿನಂದು ಶಾಪಿಂಗ್ ಆತ ಅನ್ವಿತಂದು ಶಾಪಿಂಗ್ ಆತ ಇವು ಅನ್ವಿತನ ಶೂ ನೋಡ್ರಿ ಇದಷ್ಟು ಐತಿ 4 ಐತಿ 4 ನಂಬರ್ ಇದು 4 ಐತಲ್ಲ ಬಟರ್ಫ್ಲೈ ಅದ್ರಾಗನು ಬಟರ್ಫ್ಲೈ ಇದ್ರಾಗನು ಬಟರ್ಫ್ಲೈ ಇದ್ರಾಗ ಟುಕ್ಕಿ ಟುಕ್ಕಿ ಎಲ್ಲಾ ಕಡೆ ಅದಾವ ಟುಕ್ಕಿ ಟುಕ್ಕಿ ತೋರ್ಸ್ರಿ ತಗದಿಡ್ರಿ ಇನ್ನ ತಡಿ ಟುಕ್ಕಿ 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 ತೋರಿಸ್ತಿ ಇಲ್ಲ ಎಲ್ಲ ಅದಾವ. ಅವು ನೋಡ್ ಟುಕ್ಕಿ ಟುಕ್ಕಿ ಅದ ಮತ್ತೆ ಇಲ್ಲೊಂದು ಡಿಸೈನ್ ಐತಿ ನೋಡ ಡಿಸೈನ್ ಅಲ್ಲೊಂದ್ ಡಿಸೈನ್ ಐತಿ ಮತ್ತೆ ಇಲ್ಲೊಂದು ಡಿಸೈನ್ ಐತಿ ತಗದಿಡ್ರಿ ಇನ್ ಸಾಕು ಅಯ್ಯೇ ಅಯ್ಯೇ ನೋಡ ಇನ್ನ ಎಲ್ಲ ಹೊಲಸ್ ಮೊನ್ನೆ ಹೋಗಿಲ್ಲ ನಮ್ ಶಾಪಿಂಗ್ ಆತ ನಂದೊಂದ್ ಶಾಪಿಂಗ್ ಅಂದ್ರೆ ಇದೊಂದ್ ಟಾಪ್ ಒಂದ್ ತಗೊಂಡಿನ ಅಷ್ಟ ನಮ್ದಾದ್ರೆ ಮತ್ತೆ ಫೋಟೋ ಅನ್ವಿತಾಗೆ ಅರವಿನ್ಗೆ ಶೂ ಮತ್ತೆ ಚಪ್ಪಲ್ ತಗೊಳಕ್ ಹೋಗಿ ನಾನು ಒಂದು ಟಾಪ್ ತಗೊಂಡ್ ಬಂದೆ ಫ್ರೆಂಡ್ಸ್ ಇಷ್ಟ ಆಯ್ತು ತಗೊಂಡ್ ಬಂದೆ ಇನ್ನೊಂದ್ 2 ತಗೋಬೇಕಂತ ಅನ್ಕೊಂಡಿದ್ದೆ
ಆದರೆ ಇನ್ನೊಂದು ಯಾವುದು ಇಷ್ಟ ಆಗೋದು ಸಿಗಲಿಲ್ಲ. ಇದು ಇಷ್ಟ ಆಯಿತು ಫ್ರೆಂಡ್ಸ್, ತಗೊಂಡು ಬಂದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಬಟ್ಟೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ತೆಳ್ಳಗಿಲ್ಲ, ದಪ್ಪಗೆ ಚೆನ್ನಾಗಿದೆ. ನೀರೆಲ್ಲ ಹಾಕಿದ್ರು ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ಟೆ. ಅರ್ವಿನ, ಇವತ್ತು ಶೂ ಹಿಡ್ಕೊಂಡು ಕುಂತ್ ಬಿಡು, ಏನು ಜಪ ಮಾಡ್ಕೊಂತ ನನ್ನ ಹೊಸ ಶೂ ತಗೊಂಬಂದೈತ್, ನನ್ನ ಹೊಸ ಶೂ ತಗೊಂಬಂದೈತ್. ಫುಲ್ ಖುಷಿಯಾಗಿದ್ದಾನೆ ನೋಡಿ ಫ್ರೆಂಡ್ಸ್ ಅರ್ವಿನ್ ಶೂ ತಗೊಂಬಂದಿದ್ದಕ್ಕೆ. ಅವನ್ ತಗದಿರ್ಬೇಡ ಅರ್ವಿನ, ಇಷ್ಟ ಹಿಡ್ಕೊಂಡ್ ಕುಂದರ್ ಏನ ಅರ್ವಿನ್. ಇನ್ನೊಂದು ಗಂಟು ಕಟ್ತಿ. ಅದ ಏನ್ ಹೇಳ್ತೀನಿ, ಅವ್ನ ಕೈಯಾಗ ಹಿಡ್ಕೊಂಡು ಕುತ್ಕೊಂಡ್ಬಿಡ ಏನ. ಅವನ್ ತಗದ್ ಮೆಟ್ಟಿಗಿಡ್ಬೇಡ. ಹೊಸ ಅದಾವಲ್ಲ, ಯಾಕಂದ್ರ ಏನ ಮತ್ತೇನಪ್ಪ ಹಳೆ ಅದಾವ ಹೊಸ ಅದಾವ. ಹೊಸಾದ್ ಏನಾದ್ರು ತಗೊಂಡ್ ಬಂದಾಗ ಅರ್ವಿನ್ ಹಿಂಗೆ ಮಾಡ್ತಾನೆ ನೋಡಿ ಫ್ರೆಂಡ್ಸ್. ಅದ್ ನೋಡ್ಮೇಲೆ ಕೈಯಲ್ಲಿ ಹಿಡ್ಕೊಂಡ್ ಸ್ವಲ್ಪ ಹಳೆಯದಾಗವರೆಗೂ. ಮೊದ್ಲು ಕೂಡ ಹೊಸ ಶೂ ತಗೊಂಬಂದಿದ್ವಿ, ಅವಾಗ್ಲೂ ಕೂಡ ಹಿಂಗೆ ಮಾಡ್ತಿದ್ದ. ಊಟ ಕೂಡ ಮಾಡ್ತಾರಲ್ಲ, ಊಟ ಮಾಡೋವಾಗ ಕೂಡ ಕೈಯಲ್ಲಿ ಹಿಡ್ಕೊಂತಿದ್ದ. ಫ್ರೆಂಡ್ಸ್, ಇವಾಗ ಈ ಟಾಪ್ನ ಫಿಟ್ಟಿಂಗ್ ಮಾಡ್ಕೊಂತೀನಿ. ಸತೀಶ್ ಕುರ್ಚೆ ಕೊಡೋದ, ಇದ್ರ ಮ್ಯಾಗ ಕುಂದ್ರ ನೀನು, ಅದು ಕೊಡ. ಫಿಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಪಟ್ ಅಂತ ಹಾಕೊಂಡು ಹೋಗ್ಬೋದು ಫ್ರೆಂಡ್ಸ್. ಅದಕ್ಕೆ ಇವಾಗ ಫಿಟ್ಟಿಂಗ್ ಮಾಡ್ಕೊಂತ ಇದ್ದೀನಿ. ಹೆಂಗಿದ್ರು ಟೈಮ್ ಕೂಡ ಇದೆ ನನ್ಗೆ ಇವಾಗ. ಅನ್ವಿತಾ ಬರೋ ಟೈಮ್ ಆಯ್ತು, ಹೋಗಿ ಕರ್ಕೊಂಬ ಹೋಗು. ಬರ್ತಾಳಕಿ ಈಗ. ನಿನ್ನೆ ನಾನು ಹೋಗ್ಬೇಕನ್ನೋತ್ಲೆ ಬಂದ್ಬಿಟ್ಟಿದ್ಲು. ಟೈಮ್ 7:30 ಆತು. ಫ್ರೆಂಡ್ಸ್, ಇವಾಗ ಟಾಪ್ ಫಿಟ್ಟಿಂಗ್ ಮಾಡ್ಕೊಂತೀನಿ. ಫಿಟ್ಟಿಂಗ್ ಮಾಡಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನನ್ನ ಬಟ್ಟೆ ನಾನೇ ಹೊಲ್ಕೊಳ್ಳೋದಕ್ಕೆ ಸ್ವಲ್ಪ ಲೇಜಿ ಆಗ್ಬಿಡ್ತೀನಿ ಫ್ರೆಂಡ್ಸ್. ಹಂಗೆ ತಗೊಂಬಂದು ಹಂಗೆ ಇಟ್ಬಿಡ್ತೀನಿ, ಹೊಲ್ದ್ರೆ ಆಯ್ತು ಬಿಡು ಅಂತೇಳಿ ಹೊಲಿಯೋದೇ ಇಲ್ಲ. ಹಿಂಗೆ ಅನ್ಕೊಂಡೆ ಎಷ್ಟು ಒಂದು 2 ಮೆಟೀರಿಯಲ್ ತಗೊಂಬಂದು ಇಟ್ಟಿದ್ದೀನಿ, ಡ್ರೆಸ್ ಮೆಟೀರಿಯಲ್. ಹೊಲ್ಕೊಂಡೇ ಇಲ್ಲ, 2 ವರ್ಷ ಆಯ್ತು ಹಂಗೆ ಇದೆ. 2 ವರ್ಷ ಆಯ್ತು ಇನ್ನೂ ಹೊಲ್ಕೊಂಡಿಲ್ಲ ಫ್ರೆಂಡ್ಸ್. ಈ ತಿಂಗಳಲ್ಲಿ ಹೊಲ್ಕೋಬೇಕು ಅನ್ಕೊಂಡಿದೀನಿ, ನೋಡ್ಬೇಕು. 2 ವರ್ಷದಿಂದ ಹಿಂಗೆ ಅನ್ಕೊಂಡು ಹೊಲ್ಕೊಂಡೇ ಇಲ್ಲ. ಹೊಲಿಬೇಕು, ಈ ತಿಂಗಳಲ್ಲಿ ಹೊಲಿಬೇಕು ಅಂತ ಅನ್ಕೊಂಡಿದೀನಿ. ಮತ್ತೆ ಏನ್ ಮಾಡ್ತೀನೋ ಗೊತ್ತಿಲ್ಲ. ಇವಾಗಂತೂ ಇದನ್ನ ಫಿಟ್ಟಿಂಗ್ ಮಾಡ್ಕೊಂತೀನಿ. ಅದಕ್ಕೆ ಈ ನಡುವೆ ನಾನು ಮೆಟೀರಿಯಲ್ ತಗೊಂಡ್ ಬಂದು ಹೊಲಿಯೋದಿಲ್ಲ ಫ್ರೆಂಡ್ಸ್. ಈ ತರ ರೆಡಿಮೇಡ್ ಬಟ್ಟೆ ತಗೊಂಡ್ಬಂದು ಫಿಟ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈ ಟಾಪ್ ನ ಫಿಟ್ಟಿಂಗ್ ಮಾಡಾದ್ಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಟಾಪ್ ಫಿಟ್ಟಿಂಗ್ ಮಾಡ್ಕೊಂಡಿದ್ದಾಯ್ತು ಫ್ರೆಂಡ್ಸ್. ನೋಡಿ, ಈ ರೀತಿ ಮಾಡಿದ್ದೀನಿ. ಏನೂ ಕಾಣಿಸೋದಿಲ್ಲ ಫ್ರೆಂಡ್ಸ್ ವಿಡಿಯೋದಲ್ಲಿ ನೀಟಾಗಿ ಫಿಟ್ಟಿಂಗ್ ಮಾಡಿರೋದೆಲ್ಲ. ಒಟ್ನಲ್ಲಿ ಫಿಟ್ಟಿಂಗ್ ಇವತ್ತೇ ಡ್ರೆಸ್ ತಗೊಂಡ್ಬಂದು ಇವತ್ತೇ ಫಿಟ್ಟಿಂಗ್ ಮಾಡ್ಕೊಂಡೆ. ಒಂದ್ ಕೆಲಸ ಮುಗೀತು ಫ್ರೆಂಡ್ಸ್. ಜಾಸ್ತಿ ನಾನು ಫಿಟ್ಟಿಂಗ್ ಮಾಡ್ಕೊಳ್ಳೋದಿಲ್ಲ. ಟಾಪ್ ಒಂಚೂರು ಲೂಸ್ ಆಗಿ ಇಟ್ಕೊಂಡಿರ್ತೀನಿ. ತುಂಬಾ ಫುಲ್ ಫಿಟ್ಟಿಂಗ್ ಮಾಡ್ಕೊಳ್ಳೋದಿಲ್ಲ. ತುಂಬಾ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಒಂಚೂರು ಫಿಟ್ಟಿಂಗ್ ಮಾಡ್ಕೊಂತೀನಿ ಅಷ್ಟೇ. ಇವಾಗ ಎಲ್ಲರದು ಊಟ ಆಯ್ತು ಫ್ರೆಂಡ್ಸ್. ಇವಾಗ ನಾನು ಊಟ ಮಾಡಬೇಕು. ಬನ್ನಿ ಎಲ್ಲರೂ ಊಟ ಮಾಡೋಣ ಫ್ರೆಂಡ್ಸ್. ಇವಾಗ ರೊಟ್ಟಿ ಮುರಿದು ಹಾಕೊಂಡು
ಪಾಲಕ್ ಸಾಂಬಾರ್ ಹಾಕೊಂಡು ಊಟ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಎಲ್ಲರೂ ರೊಟ್ಟಿ ಸಾಂಬಾರು ಊಟ ಮಾಡೋಣ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್, ತುಂಬಾ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಾ ಇದ್ದೀರಾ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಮುಂದೆ ಬರುವ ನನ್ನ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ನೈಟ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.